ಸರ್ ನಮಸ್ತೆ. ನಮಸ್ತೆ. ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೊದಲನೇದಾಗಿ. ಸೊ ಈ ಒಂದು ತಾಲೂಕು ಕೃಷಿಕ ಸಮಾಜದ ಒಂದು ಕಾರ್ಯಕ್ರಮವನ್ನ ನೀವು ಮಾಡ್ತಾ ಇದ್ದೀರಾ ಸರ್. ಈ ಕಾರ್ಯಕ್ರಮ ವರ್ಷದಲ್ಲಿ ಎಷ್ಟು ಬಾರಿ ನಡೆಯುತ್ತೆ ಸರ್ ಈ ಕಾರ್ಯಕ್ರಮ? ಮೊದಲನೇದಾಗಿ ನಿಮ್ಮ ಚಾನಲ್ಗೆ ಶರಣಾರ್ಥಿಗಳು. ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆ ಎರಡು ಜಂಟಿಯಾಗಿ ಇಡೀ ತಾಲೂಕಿನ 58,000 ಕುಟುಂಬಗಳ ರೈತರ ಕುಟುಂಬಗಳ ಬದ್ಧತೆಗೆ, ಅವರ ಅಭಿವೃದ್ಧಿಗೆ, ಅವರ ಉತ್ತೇಜನಕ್ಕೆ ಜಂಟಿಯಾಗಿ ಕೆಲಸ ಮಾಡ್ತಾರೆ. ಈ ಕೃಷಿ ಇಲಾಖೆ ಅವ್ರ ಜೊತೆಗಿಟ್ಕೊಂಡು ಕೃಷಿ ಅಧಿಕಾರಿಗಳ ಜೊತೆಗೆ ಇಡೀ 29 ಇಲಾಖೆ ಏನು ಹೊಸದುರ್ಗ ತಾಲೂಕು ಮಟ್ಟದಲ್ಲಿ ಏನು ಇಲಾಖೆ ಅಧಿಕಾರಿಗಳಿದಾರಲ್ಲ ಎಲ್ಲರನ್ನು ಕೂಡ 3 ತಿಂಗಳಿಗೊಂದ್ಸರಿ ಒಂದು ಸಭೆ ಕರಿತೀವಿ. ಸರ್ಕಾರದ ಏನು KDP ಸಭೆ ಇರುತ್ತೆ ಆ ಸಭೆ ತರನೇ ಕೂಡ ಇದು ಕೂಡ 3 ತಿಂಗಳಿಗೊಂದ್ಸರಿ 29 ಇಲಾಖೆ ಅಧಿಕಾರಿಗಳು ಕರೆಸಿ ಈ ತಾಲೂಕಿನಲ್ಲಿ ಸರ್ಕಾರದ ಯೋಜನೆಗಳು ಏನ್ ಬಂದವು, ರೈತರ ಮಕ್ಕಳಿಗೆ ಏನ್ ಕೊಟ್ಟಿದ್ದೀರಾ ಅಂತ ಪ್ರತಿ ಮೀಟಿಂಗಲ್ಲೂ ಕೂಡ ಅವ್ರು ಕರೆಸ್ಕೊಂಡಿಸಿ ಅವ್ರ ಸರ್ಕಾರದ ವರದಿಗಳನ್ನ ನಮ್ಮ 15 ಜನ ನಿರ್ದೇಶಕರು, ಒಬ್ರು ಅಧ್ಯಕ್ಷರು, ಒಬ್ರು ಪ್ರಧಾನ ಕಾರ್ಯದರ್ಶಿ, ಒಬ್ರು ಖಜಾಂಚಿ, ಒಬ್ರು ಜಿಲ್ಲಾ ಪ್ರತಿನಿಧಿ, ಇಷ್ಟು ಜನ ಕುತ್ಕೊಂಡು ಸಭೆ ಮಾಡ್ತೀವಿ. ಸಭೆ ಒಳಗೆ ನಮ್ಮ ಈಶಾ ಸರ್, ಅಗ್ರಿಕಲ್ಚರ್ ಆಫೀಸರ್ ಈಶಾ ಸರ್ ಅವರು ನಮ್ಮ ಕೃಷಿಕ ಸಮಾಜದ ಕಾರ್ಯದರ್ಶಿ ಅವರು ಹೇಳ್ತಾರೆ. ಎಲ್ಲ ಕೃಷಿ ಇಲಾಖೆ ಕೃಷಿಕ ಸಮಾಜದ ಕಾರ್ಯಚಟುವಟಿಕೆ ಆಗುಗಳದು, ಪ್ರೊಸೀಡಿಂಗ್ಸ್ ಇರ್ಬೋದು, ಲೆಕ್ಕಪತ್ರಗಳು ಇರ್ಬೋದು, ನಮಗೆ ಜೊತೆಗೆ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಕಾರ್ಯದರ್ಶಿಗಳು. ಈ ಎಲ್ಲ ಯೋಜನೆ ಅಧಿಕಾರಿಗಳು ಕೂಡ ಅವರೇ ಮೀಟಿಂಗ್ ಕರೆಯೋದು ಪ್ರತಿ ತಿಂಗಳು 3 ತಿಂಗಳಿಗೆ ಒಂದ್ಸರಿಯ ಎಲ್ಲರಿಗೂ ಮುದ್ದಾಮ ಹೋಗ್ಬಿಟ್ಟು ಎಲ್ಲರನ್ನು ಕರೆಸಿ ಸುದೀರ್ಘವಾಗಿ ಇಡೀ ತಾಲೂಕಿನ ಸರ್ಕಾರದ ಯೋಜನೆಗಳು ಸುದೀರ್ಘ ಚರ್ಚೆ ಆಗಿ ಈ ಸರ್ಕಾರದಿಂದ ಬಂದ ಯೋಜನೆಗಳು ಮುಟ್ಟಿದ್ವೋ ಇಲ್ವೋ ಈ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ಈ ಯೋಜನೆ ಕರೆಕ್ಟ್ ಮುಟ್ಟಿಸಿದ್ರ ಅಂತ ಮುಂದಿನ ಮೀಟಿಂಗ್ ಅಲ್ಲಿ ಬಂದಂತ ಸಭೆಯಲ್ಲಿ ಏನು ಅನುಷ್ಠಾನ ತಂದಿದ್ದೀರಾ, ಅನುಪಾಲನ ವರದಿ ಓದ್ರಿ ಅಂತ ಓದಿಸಿ ಮತ್ತೆ ಮುಂದೆ ಸರ್ಕಾರದ ಯೋಜನೆ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಸಲಹೆ ಕೊಡ್ತೀವಿ ಅಷ್ಟೇ ನಾವು ಕುತ್ಕೊಂಡು. ಸರ್ ಈಗ ಈ ಸಭೆಗೆ ಆಹ್ವಾನ ಮತ್ತೆ ನಿಮ್ಮ 15 ಜನರ ಮೆಂಬರ್ ಜೊತೆ ಇವತ್ತು ಭಾಗಿಯಾಗಿರುವಂತಹ ಮೇನ್ ಉಪಾಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷರುಗಳ ಹೆಸರುಗಳನ್ನು ಕೂಡ ನೀವು ನಮಗೆ ತಿಳಿಸ್ಕೊಡಿ ಸರ್. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಾರ್ಯಕ್ರಮಕ್ಕೆ? ಅಧ್ಯಕ್ಷರು ನಾವೇ ರಾಗಿ ಶಿವಮೂರ್ತಿ ಅಂತ, ಉಪಾಧ್ಯಕ್ಷರು ಮಾದಯ್ಯ ಅಂತ ಆನಿವಾಳ, ಆಮೇಲೆ ಜಿಲ್ಲಾ ಪ್ರತಿನಿಧಿ ಧರಣೇಶ್ ಕೋಡಿಹಳ್ಳಿ ಅಂತ, ಪ್ರಧಾನ ಕಾರ್ಯದರ್ಶಿ ನಮ್ಮ ವಿಜಯ್ ಕುಮಾರ್ ಬಲ್ಲಾಳ ಸಮುದ್ರ ಅಂತ, ಆಮೇಲೆ DB ಕಂಠಿ ನಿರ್ದೇಶಕರು, ಭಾಗ್ಯಮ್ಮ ನಿರ್ದೇಶಕರು, ಶಿವಕುಮಾರು, ಈ ತರ ಹಲವಾರು 15 ಜನ ಸದಸ್ಯರಿರ್ತೀವಿ. 15 ಜನ ಸದಸ್ಯರು ಭಾಗಿಯಾಗಿದ್ದೀರಾ? ಎಲ್ಲರೂ ಭಾಗಿಯಾಗಿದ್ದೀವಿ ಸರ್. ಇಲ್ಲಿ ತೆಗೆದುಕೊಂಡಂತ ಮಾಹಿತಿಯನ್ನ ನೀವು ಹೇಗೆ ರೈತರಿಗೆ ಮತ್ತೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀರಾ? ಅಧಿಕಾರಿ ವರ್ಗದವರೇ ಮಾಡ್ಬೇಕು ಕೆಲಸನ. ಏನ್ ಸಭೆ ಮಾಡ್ಬೋದು, ಸರ್ಕಾರದ ಕಾರ್ಯಕ್ರಮ ಇರ್ಬೋದು, ಅವಕ್ಕೆ ನಮ್ಮನ್ನು ಕರೆಸ್ತಾರೆ. ನಾವು ಮತ್ತೆ ರೈತರಿಗೆ ನಾವು ಕೂಡ ಎಲ್ಲ ಫೋನ್ ಮುಖಾಂತರ ಹೇಳ್ತೀವಿ, ಹಳ್ಳಿಗೆ ಹೋದಾಗ ಹೇಳ್ತೀವಿ. ನಮ್ಮನ್ನ ಸರ್ಕಾರದಿಂದ ರೈತರು ಕೂಡ ಇದಕ್ಕೊಂದು ಬಾಡಿ ಇದೆ, ಇದಕ್ಕೊಂದು ಸಮಿತಿ ಇದೆ. 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಗತ್ತೆ. ಚುನಾವಣೆಯಲ್ಲಿ ನಾವು ಆಯ್ಕೆ ಆಗಿದ್ದೀವಿ 15 ಜನ ಕೂಡ. ಅದೇ ಚುನಾವಣೆ ಇದೆಯಲ್ಲ ಆ ನಿರ್ದೇಶಕರಿಗೆ ನಮ್ ಕೆಲಸ ಏನು, ಆ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟಕ್ಕೆ ಇಳಿದ್ಬಿಟ್ಟು ಅವ್ರ ವಿಚಾರ ಮುಟ್ಟಿಸ್ಬೇಕು. ಸರ್ಕಾರದ ಯೋಜನೆ ಇಂಥದವೆ, ಕೃಷಿ ಇಲಾಖೆಗೆ ಇಂಥ ಯೋಜನೆ ಇದೆ, ಉಪಯೋಗ ಪಡ್ಕೊಳ್ರಿ, ಗೊಬ್ಬರ, ಔಷಧಿ ಎಲ್ಲ ಏನು ಕೃಷಿ ಪರಿಕರಗಳಿರ್ಬೋದು, ಆಮೇಲೆ BDO ಆಫೀಸು, CDPO ಆಫೀಸು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, KEB, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಪ್ರತಿಯೊಂದು 29 ಇಲಾಖೆ ಅಧಿಕಾರಿಗಳು ಕುಂಡಿಸ್ಕೊಂಡು ಸಭೆ ಮಾಡಿದಾಗ ನಾವು ಹಳ್ಳಿಗಳಿಗೆ ಹೋಗಿ ನೀವು ಮುಟ್ಟಿಸಿದ್ರೆ ಇಲ್ಲ ಕೆಲಸವ ಅಂತ ಕೇಳ್ತೀವಿ ಪ್ರತಿ ಮೀಟಿಂಗ್. ಮತ್ತೆ ಮುಂದಿನ ಮೀಟಿಂಗ್ ಅಲ್ಲಿ ಕೇಳ್ತೀವಿ, ಅದೇ ಅನುಪಾಲನ ವರದಿ ಅಂತ ಕೇಳಿದ್ ನಾವೀಗ. ಮತ್ತೆ ಆ ಸಭೆಗೆ ವರದಿ ಕೊಡೋಕೆ ಬಂದೀಗ ಏನ್ ಕೆಲಸ ಮಾಡಿದ್ರ ಅಂತ ಈ ಕೆಲಸ ಎಲ್ಲ ಮಾಡ್ತೀವಿ. ಇವತ್ತಿನ ಸಭೆಯಲ್ಲಿ ಸರ್ ಪ್ರಮುಖ ಪ್ರಶ್ನೆಗಳು ಏನಾಗಿದ್ದು ಸರ್? ನಿಮ್ಮ ಒಂದು ಪ್ರಮುಖ ಪ್ರಶ್ನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಏನಾಗಿದ್ದು ಸರ್? ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದ್ರು. ಅವರು ಕೃಷಿ ಸಂಬಂಧಪಟ್ಟಂತ, ತೋಟಗಾರಿಕೆ ಸಂಬಂಧಪಟ್ಟಂತ ಹಣ್ಣಿನ ಗಿಡ ಇರಬಹುದು, ತೆಂಗಿನ ತೋಟ ಇರಬಹುದು, ಆ ರೋಗ ತೆಂಗಿನ ಬೆಳೆಗೆ ರೋಗ ಬಿದ್ದಿರಬಹುದು, ಆಮೇಲೆ ಡ್ರಿಪ್ ಇರಿಗೇಷನ್, ಬಾಳೆ, ಅಡಿಕೆ, ಇನ್ನು ಮುಂತಾದ ಏನು ಸರ್ಕಾರದ ಯೋಜನೆಗಳು ಮುಟ್ಟಿಸುವಂತ ಕೆಲಸ ಮಾಡಿರಲ್ಲ ಆ ಇಲಾಖೆ ಮಾಡಿದ್ರು. ಅದೇ ತರ ಎಲ್ಲಾ ಕೃಷಿ ಇಲಾಖೆಗೂ ಕೂಡ ಏನ್ ಮುಟ್ಬೇಕು ಅವೆಲ್ಲ ಯೋಜನೆಗಳು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಪ್ರತಿ ತಿಂಗಳು ಕೂಡ. ಈಗ ಬೆಳೆ ವಿಮೆ ಅಂತ ಮಾಡಿಸ್ತಾ ಇದಾರೆ ರೈತರೆಲ್ಲ, ಇದು ಪ್ರಯೋಜನಕಾರಿ ಆಗ್ತಾ ಇದೆಯಾ? ಅದು ಮುಖ್ಯ ವಿಚಾರ. ಅದು ಪ್ರತಿ ಮೀಟಿಂಗ್ ಅಲ್ಲಿ ಮಾಡ್ತೀವಿ, ಸರ್ಕಾರದ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಏನಾಗ್ತೈತಿ ಅಂದ್ರೆ ಬೆಳೆ ವಿಮೆ ರೈತರು ಕಟ್ತಾರೆ. ಈ ನಾವೇನು ವಿಮೆ ಮಾಡಿಸ್ತೀವಲ್ಲ, ನಾವು ಇನ್ಸೂರೆನ್ಸ್ ಮಾಡಿಸ್ತೀವಲ್ಲ, ವರ್ಷಕ್ಕೊಂದ್ಸಲ ನಮಗೆ ಬರುತ್ತೆ. ಅದ್ ಹಂಗ್ ಬರಲ್ಲ ಅವ್ರಿಗೆ. 5 ವರ್ಷದ ಅವರೇಜ್ ತಗಂತಾರೆ ಬೆಳೆನ. ಈ ವರ್ಷ ಕಟ್ಟಿದ್ದನ್ನ ಕಟ್ಸ್ಕೊಂಡ್ಲೇ ಹೋಗ್ತಾರೆ 5 ವರ್ಷ ತನಕ. ಯಾವ ತರ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ 5 ವರ್ಷದ ಬೆಳೆ ಯಾವ ಕಮ್ಮಿ ಆಗಿರುತ್ತೋ ಟ್ಯಾಲಿ ಮಾಡಿದಾಗ ಪರ್ಸೆಂಟೇಜ್ ಕಮ್ಮಿ ಆದ್ರೆ ಮಾತ್ರ ಕೊಡ್ತೀವಿ, ಅದು ಕೊಡಲ್ಲ. ಅದು ದೊಡ್ಡ ದುರಂತ. ಈ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಿ ಆ ವರ್ಷಕ್ಕೆ ಕೊಟ್ಟರು ಮಾತ್ರ ಅನುಕೂಲ ಆಗುತ್ತೆ ರೈತರಿಗೆ ಬೆಳೆ ವಿಮೆನ.
ಈಗ ಎಷ್ಟೋ ಜನ ರೈತರು ಈ ಬೆಳೆ ವಿಮೆನ ಇನ್ನೂ ಮಾಡಿಸ್ತಾ ಇಲ್ಲ ಸರ್. ಇದರಿಂದ ಲಾಭ ಆಗೋದಿಲ್ಲ, ನಾವು ಕಟ್ಟಿರೋ ಹಣ ಬರೋದೇ ಇಲ್ಲ, ಈ ಕಟ್ಟಿದ್ರೆ ಅದು ಸರ್ಕಾರಕ್ಕೆ ಹೋಗುತ್ತೆ, ಬೆಳೆ ವಿಮೆ ನಷ್ಟ ಆದ್ರೆ ಮಾತ್ರ ಬರುವಂತದ್ದು, ಇದು ನಷ್ಟ ಆಗಿಲ್ಲ ಅಂದ್ರೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಮಾಡಿಸ್ತಾನೆ ಇಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದಕ್ಕೆ ಆ ರೈತ ಪಾಪ ಅವ್ರು ತಪ್ಪಲ್ಲ, ಅವ್ರು ಮಾಡ್ತಾರ ಸರಿ ಇದೆ. ಯಾಕೆಂತಂದ್ರೆ 5 ವರ್ಷಕ್ಕೊಂದ್ಸರಿ ಮಾಡ್ತಾ ಬರುತ್ತಾ ಬಿಡುತ್ತದೆ ಯಾರು. ಆಮೇಲೆ 3 ವರ್ಷದ ನೋಡ್ರಿ, ಈಗ ಇಡೀ ರಾಜ್ಯದಲ್ಲಿ 3 ಜಿಲ್ಲೆಗೆ ಬಂದೇ ಇಲ್ಲ, ಇನ್ನುಳಿದ ಜಿಲ್ಲೆ ಬಂದವೆ. ಅಂದ್ರೆ ಏನು ವಿಮಾದ ಪಾಲಿಸಿದಾರದ್ರಲ್ಲ ಅವ್ರೇನ್ ಮಾಡಿದ್ರೆ ಕದ್ದೆ ಹೋಗ್ಬಿಡ್ದಾರೆ. ಈಗ ಬಂದಾಗ ಕೊಟ್ಟು ಇಲ್ಲ, 5 ವರ್ಷದಿಂದ ಅನೌನ್ಸ್ ಮಾಡಿ ಇರೋದು ಕೊಡ್ತಾ ಇಲ್ಲ. ಈಗ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಅನೌನ್ಸ್ ಮಾಡಿ ಸರ್ಕಾರದಲ್ಲಿ ಚರ್ಚೆ ಆಗ್ತೈತಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ವರ್ಷದ ಅಂದ್ರೆ ಬೇಗ ಮನಿ ಅಂತಾರಲ್ಲ ಆತರ, ಆ ವರ್ಷದ ಕಟ್ಟಿದ್ರೆ ಆ ವರ್ಷದ ಬೆಳೆ ಬಂದ್ ಕೂಡಲೇ ಅದು ಹಾನಿ ಆಗಿದೆ ಇಲ್ಲ, ಬೆಳೆ ಬಂತ ಇಲ್ಲ ಅಂತ ನೋಡಿ ಆ ವರ್ಷ ಕೊಡಂತ ಕೆಲಸ ಮಾಡ್ಬೇಕು. ಅವಾಗ ಏನ್ ಮಾಡ್ತಾರೆ ರೈತರು ಉತ್ಪ್ರೇಕ್ಷೆ ಮುಂದ್ ಬಂದ್ ಕಟ್ತಾರೆ ಇನ್ಸೂರೆನ್ಸ್. ಹೌದು. ಈಗ ನಾವು ಈ ಹೊಸದುರ್ಗ ತಾಲೂಕು ಅಂದ್ರೆ ನಮಗೊಂದು ಹೆಮ್ಮೆ ಅಂದ್ರೆ ಸಿರಿಧಾನ್ಯಗಳ ನಾಡು. ಯಾಕೆಂದ್ರೆ ಅತಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೆಯೋದು ನಮ್ಮ ನಾಡು. ಹಾಗಾಗಿ ಈಗ ಸಾವೆಗೆ ಬೆಂಬಲ ಬೆಲೆ ಖರೀದಿ ಮಾಡಲಿಕ್ಕೆ ಒಂದು ಸಾವೆಯ ಒಂದು ಕೇಂದ್ರವನ್ನು ಕೂಡ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ ಶ್ರೀರಾಮ್ಪುರದಲ್ಲಿ ಅಂತ ಕೇಳಲ್ಪಟ್ವಿ. ಇದೇ ರೀತಿ ಪ್ರತಿಯೊಂದಕ್ಕೂ ಬೆಂಬಲ ಬೆಲೆಯನ್ನ ಸೂಚಿಸೋದ್ರಿಂದ ಸರ್ಕಾರದ ಗಮನವನ್ನ ಸೆಳೆದು ಬೆಂಬಲ ಬೆಲೆ ಸಿಕ್ಕರೆ ರೈತರುಗಳಿಗೆ ಉಪಯೋಗ ಆಗುತ್ತೆ ಸರ್. ಒಂದೇ ರೈತರಿಗೆ ಬೆಂಬಲ ಬೆಲೆಗಳು ಸಿಗೋದ್ರಿಂದ ರೈತರಿಗೆ ಉಪಯೋಗ ಆಗುತ್ತೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸಲಿಕ್ಕೆ ನೀವು ಮುಂದಿನ ದಿನಗಳಲ್ಲಿ ಏನು ಒಂದು ಯೋಜನೆನ ರೂಪಿಸ್ಬೇಕು ಅಂತ ಇದ್ದೀರಾ ಸರ್? ಈಗ ಯಾವುದೋ ಒಂದು ಬೆಲೆಗೆ ನಷ್ಟ ಆಗ್ತಾ ಇದೆ ಅಂದಾಗ ಬೆಂಬಲ ಬೆಲೆ ಸೂಚಿಸ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಈ ತರ ಸಿಕ್ಕರೆ ಮಾತ್ರ ರೈತ ಇವತ್ತಿನ ಕಾಲದಲ್ಲಿ ಒಂದು ಎಷ್ಟು ಉಸಿರಾಡ್ಲಿಕ್ಕೆ ಸಾಧ್ಯವಿದೆ. ಸೊ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಸರ್ ಮುಂದಿನ ದಿನಗಳಲ್ಲಿ. ಇದನ್ನ ಹೇಗ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಪ್ರತಿಯೊಂದು ಧಾನ್ಯಗಳಿಗೂ ಬೆಂಬಲ ಬೆಲೆ ಸಿಗಬೇಕು ರೈತರಿಗೆ. ಇಷ್ಟು ಸಾರ್ ಏನ್ ಮಾಡಿದ್ರು ಅಂತಂದ್ರೆ ವಿಚಾರ ಮುಟ್ಟಿಸಿದಾರೆ. ಯಾವ ಬೆಲೆ ಮಾಡಿದಾರೆ? ಈಗ ಮೊದ್ಲು ಸಿರಿಧಾನ್ಯಕ್ಕಿರ್ಲಿಲ್ಲ, ಓನ್ಲಿ ಕೊಬ್ಬರಿಗಿತ್ತು, ರಾಗಿಗಿತ್ತು. ಈಗ ಸಿರಿಧಾನ್ಯದ 5 ಧಾನ್ಯಗಳಿಗೂ ಬರಂಗ್ ಮಾಡಿದ್ವಿ. ರೀಸೆಂಟ್ ಈ ವರ್ಷ ಈ FPO ಅಂತ ಏನ್ ಹೇಳಿದ್ರಲ್ಲ ಶ್ರೀರಾಮ್ಪುರದಲ್ಲಿ ಮಾಡಿದ್ರಲ್ಲ, ಆರ್ಕ, ಊದ್ಲ, ಸಾವೆ, ನವಣೆ, ಇನ್ನೊಂದು 5 ಬೆಳೆ ಕೂಡ ಸಿಗ್ತೈತಿ ಒಂದಾತ. ಆಮೇಲೆ ತೊಗರಿ ತಗೊಳ್ತದ ಈ ಸರಿಯ ಅಂದ್ರೆ ಇಲ್ಲಿ ಬೆಳೆ ಇಲ್ಲ, ಹಾಗಾಗಿ ಇಲ್ಲಿ ಖರೀದಿ ಕೇಂದ್ರ ಮಾಡಿಲ್ಲ. ರಾಗಿ ಮಾಡಿದ್ದಾರೆ, ಕಡ್ಲೆಗ್ ಮಾಡಿದ್ದಾರೆ, ಆಮೇಲೆ ಅರಳ್ಕಾಳು ಮಾಡಿದ್ದಾರೆ, ಇನ್ನು ಹಲವಾರು ಧಾನ್ಯಗಳು ಮಾಡಿದ್ದಾರೆ ಆಲ್ರೆಡಿ. ಈಗ ಪ್ರೆಸೆಂಟ್ ಮಾಡಿದ್ದಾರೆ. ರಾಗಿಗೂ ರಾಗಿ ಹೇಳಿದೆ ಆಲ್ರೆಡಿ ಪ್ರೆಸೆಂಟ್ ಮುಗಿದೋಗ್ಬಿಡದವ. ಈಗ ಇನ್ನು ಈ ದಿನದಲ್ಲಿ ಯಾವ ಉಳಿದಲ್ಲ ಅದ್ ಕಡೆ ಏನ್ ಬೆಳೆ ಬೆಳಿತೀವಲ್ಲ ಅಷ್ಟು ಬೆಳೆಗೆ ಕೂಡ ಏನ್ ಜಿಲ್ಲಾವಾರು ಪ್ರಾಂತ್ಯವಾರು ಏನ್ ಬೆಳಿತಾರಲ್ಲ ಆ ಬೆಳೆ ಅಷ್ಟು ಕೂಡ ಇಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ ಆಲ್ರೆಡಿ. ಬೆಂಬಲ ಬೆಲೆ ಮಾಡಿದೀವಿ. ಈಗ ಇಲ್ಲಿವರೆಗೆ ಇರ್ಲಿಲ್ಲ, ಈ ಸರಿ ಐತಿ. ಈ ವರ್ಷದಿಂದ ಎಲ್ಲ ಇದೆ. ತೊಗರಿ ಇದೆ, ಅರಳ್ಕಾಳು ಇದೆ, ಆಮೇಲೆ ಕಡ್ಲೆಕಾಳು ಕೊಬ್ಬರಿ ಇದೆ, ಆಮೇಲೆ ರಾಗಿ ಇದೆ, ಸಿರಿಧಾನ್ಯ 5 ಇದಾವೆ. ಇನ್ನೇನ್ ಬೆಳೆ ಎಲ್ಲ ಬೆಳೆ ಬೆಳಿತೀವಲ್ಲ. ತುಂಬಾ ಖುಷಿಯಾದ ವಿಚಾರವನ್ನ ನಮ್ಮ ರೈತರಿಗೆ ಹೇಳಿದಿರಾ ಸರ್. ಮತ್ತೆ ನಮ್ಮ ರೈತರಲ್ಲಿ ಒಂದು ವಿಚಾರ ಏನಂದ್ರೆ, ಯಾರು ಯಾವ ಬೆಳೆನ ಅಕ್ಕಪಕ್ಕದಲ್ಲಿ ಜಾಸ್ತಿ ಬೆಳಿತಾರೋ ಅದನ್ನೇ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸರ್. ಈಗ ನಿಮಗೆ ಗೊತ್ತು, ದಾಳಿಂಬ್ರೆ ಅಂತ ಶುರು ಮಾಡಿದ್ರು, ಎಲ್ಲರೂ ದಾಳಿಂಬ್ರೆ ಶುರು ಮಾಡಿದ್ರು. ಈಗ ಅಡಿಕೆ ಅಂತ ಶುರು ಮಾಡ್ತಾ ಇದಾರೆ. ಈಗ ಎಲ್ಲರೂ ಅಡಿಕೆನೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸರ್. ಇವಾಗ್ಲೂ ಅದು ಬಹುತೇಕ ನೀರಿನ ಮೇಲೆನೆ ಅವಲಂಬಿತವಾಗಿರುವಂತದ್ದು ಅಡಿಕೆ. ಈಗ ಬೋರ್ನ ನೆಚ್ಕೊಂಡು ಈಗ ಅಡಿಕೆಗಳನ್ನ ಹಾಕಿ ತುಂಬಾ ಜನ ದೂರದೃಷ್ಟಿ ಇಟ್ಕೊಂಡು ಅಡಿಕೆಯಲ್ಲಿ ತುಂಬಾ ಒಂದು ಆದಾಯವನ್ನ ಗಳಿಸಬಹುದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಸರ್. ಅವರಿಗೆ ನೀವು ವೈಜ್ಞಾನಿಕವಾಗಿ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಾ? ಈಗ ನಿಮ್ಮ ಒಂದು ನೀರಾವರಿ ಮೇಲೆ ಸಂಬಂಧಪಟ್ಟಿರೋದ್ರಿಂದ ಅವರು ಹೇಗೆ ಗಮನ ಹರಿಸ್ಬೇಕು ಸರ್? ಈಗ ಯಾರೋ ಮಾಡ್ತಾರೆ ಅಂತ ಎಲ್ಲರೂ ಮಾಡ್ತಾ ಇದಾರೆ ರೈತರು, ಅವ್ರು ಏನ್ ತಿಳ್ಕೋಬೇಕು ಸರ್ ಯಾವುದೇ ಒಂದು ಬೆಳೆ ಬೆಳಿಬೇಕು? ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇಲ್ಲಿ ವಸ್ತ್ರದಲ್ಲಿ ಆಗ್ತಕ್ಕ ದುರಂತ ಅಂದ್ರೆ ಎಲ್ಲ ಅಡಿಕೆಗೆ ಹೋಗ್ತಾರೆ, ಮಾರು ಹೋಗ್ತಾರೆ. ದಯಮಾಡಿ ಅಡಿಕೆ ಬೆಳೆಯ ಬದಲು ಆಮೇಲೆ ಇಡೀ ವಸ್ತ್ರಗ ತಾಲೂಕಲ್ಲಿ ಎಲ್ಲ ಬೆಳೆ ಬೆಳೆತಾರೆ, ಇಲ್ಲ ಅಂತ ಹೇಳಲ್ಲ. ಇಡೀ ರಾಜ್ಯದಲ್ಲೇ ಪ್ರತ್ಯೇಕ, ವಸ್ತ್ರಗ ಪ್ರತ್ಯೇಕ ಸಿರಿಧಾನ್ಯ ಹಿಡಿದ್ಬಿಟ್ಟು ರಾಗಿ, ಜೋಳ, ನವಣೆ, ಸಾವೆ, ತೆಂಗು, ಅಡಿಕೆ, ಬಾಳೆ, ಪಪ್ಪಾಯ, ಅಡಿಕೆ, ಫ್ರೂಟ್ ಎಲ್ಲಾ ಧಾನ್ಯನ ಬೆಳೆಯಂತ ಜಾಗ ಯಾವ್ದಾರ ಇದ್ರೆ ವಸ್ತ್ರದಲ್ಲಿ ಐತೆ ನೋಡಿಬೇಕಾದ್ರೆ. ಸ್ವಲ್ಪ ಅಡಿಕೆ ಹೆಚ್ಚು ಬೆಳಿತಾರೆ, ಅದನ್ನ ಸ್ವಲ್ಪ ಕಡಿಮೆ ಮಾಡೋಕೆ ಅಡಿಕೆಯ ಎಲ್ಲಾ ಬೆಳೆ ಬೆಳಿತಾರೆ ನೋಡ್ರಿ. ಈಗ ಈರುಳ್ಳಿ ಬೆಳೆದಾರೆ, ಟೊಮೆಟೊ ಬೆಳೆದಾರೆ, ಪ್ರತಿಯೊಂದು ಬೆಳೆ ಬೆಳಿತಾರೆ ವಸ್ತ್ರಗ ತಾಲೂಕಲ್ಲಿ. ನೀವು ಮುಂದ್ಕೋರಿ ಇಲ್ಲ ದಾವಣಗೆರೆಗೆ ಮೆಕ್ಕೆಜೋಳ ಬಿಟ್ರೆ ಬೇರೆ ಏನ್ ಬೆಳೆಯಲ್ಲ ನೋಡಿ. ಎಷ್ಟು ದೂರ ಐತೆ? 50 ಕಿಲೋಮೀಟರ್ ದಾಟಿದ್ರೆ ಮೆಕ್ಕೆಜೋಳ ಮೇಜರ್ ಬೆಳೆದ್ ಬಿಟ್ಟು ಬೇರೆ ಏನೇನು ಬೆಳೆಯಲ್ಲ. ಉದಾಹರಣೆಗೆ ನೋಡಿದ್ರೆ ವಸ್ತ್ರದಲ್ಲಿ ನೋಡಿ ಸುಮ್ಮನೆ ಉದಾಹರಣೆಗೆ ಈಗ ರಾಗಿ, ಜೋಳ, ನವಣೆ, ಸಾವೆ, ಉರುಳಿ, ಅವರೆ ಗಿಡ, ದಾಳಿಂಬೆ, ಪಪ್ಪಾಯ, ಅಡಿಕೆ ಪ್ರತಿಯೊಂದು ಬೆಳೆನೂ ಕೂಡ ಬೆಳೆಯುವಂತ ಜಾಗ ಏನಾರ ಇದ್ರೆ, ಮೆಣಸಿನ ಗಿಡ, ಈರುಳ್ಳಿ, ಅಷ್ಟು ಶೇಂಗಾ, ಇಂಥ ಬೆಳೆ ಬೆಳೆಯಲ್ಲ ಅನ್ನೋ ಕ್ಷೇತ್ರ ಯಾವ್ದಾರು ಇದ್ರೆ ವಸ್ತ್ರಗ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಹಿರಿಯೂರಲ್ಲಿಲ್ಲ, ತರೀಕೆರೆಯಲ್ಲಿಲ್ಲ, ಇಲ್ಲೇ ಹೋಗ್ರಿ ಹೊತ್ತ ಇಲ್ಲ, ಇಡೀ ರಾಜ್ಯದಲ್ಲೇ ಇಲ್ಲಿಲ್ಲ. ಡಿಫರೆಂಟ್ ವಸ್ತ್ರದಲ್ಲಿ ಮಾತ್ರ ಕಲ್ಲಂಗಡಿ, ಸಾಂಬಾರ್ ಪ್ರತಿಯೊಂದು ಬೆಳೆನೇ ಬೆಳಿತಾರೆ ವಸ್ತ್ರದಲ್ಲಿ ಮಾತ್ರ. ವಿಶೇಷ ಅಂದ್ರೆ ಹಾಗಾಗಿ ಕೃಷಿಕ ಸಮಾಜ ಮತ್ತೆ ಕೃಷಿ ಇಲಾಖೆ ಇದಕ್ಕೆ ಬದ್ಧವಾಗಿ ಕೆಲಸ ಮಾಡಕ್ ನಾವು ಮುಂದಿನ ದಿನಗಳಲ್ಲಿ ಬಹಳ ಕೆಲಸ ಮಾಡ್ತೀವಿ. ಹೌದು ಸರ್. ಇತ್ತೀಚೆಗೆ ಕಳೆದ 10-15 ವರ್ಷಗಳ ಹಿಂದೆ
ಸೂರ್ಯಕಾಂತಿ, ಎಳ್ಳು ಇವೆಲ್ಲ ಜಾಸ್ತಿ ಬೆಳೀತಾ ಇದ್ರು. ಎಣ್ಣೆ ರೇಟು ಕೂಡ ಕಡಿಮೆ ಇತ್ತು ಸರ್. ನಿಜ ನಿಜ ಈಗ ಎಳ್ಳು, ಸೂರ್ಯಕಾಂತಿ ಎಲ್ಲ ಬೆಳೆ ಕಡಿಮೆ ಆಗಿದೆ, ಮಾಯವಾಗಿದೆ ಅಂತಲೇ ಹೇಳ್ಬೋದು. ಈಗ ನಿಜ ನಿಜ ಈಗ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲೇ ತುಂಬಾ ಕಡಿಮೆ ಆಗಿದೆ ಸರ್. ಹಾಗಾಗಿ ಎಣ್ಣೆ ರೇಟು ಕೂಡ ತುಂಬಾನೇ ಗಗನಕ್ಕೆ ಹೋಗ್ತಾ ಇದೆ. ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ಈಗ ಜನಸಾಮಾನ್ಯರಿಗೆ. ಸೊ ಇವುಗಳ ಕಡೆನೂ ಹೆಚ್ಚು ಗಮನ ಹರಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಸಲಹೆ ಏನು ಸರ್? ಈಗ ಅದು ಏನಾಗ ಗೊತ್ತಿಲ್ಲ. ಮೊದ್ಲ ಸೂರ್ಯಕಾಂತಿ ಬಹಳ, ನಾನೊಬ್ಬ ರೈತ ಮಗನೇ, ರೈತ ಬೆಳೆದಿದ್ದೀನಿ ನಾನು. ಇತ್ತೀಚಿನ ದಿನಗಳಲ್ಲಿ ಸೂರ್ಯಕಾಂತಿ ಮತ್ತು ಎಳ್ಳು ಬೆಳೆ ಬರ್ತಾ ಇಲ್ಲ. ಅದೇನು ಕ್ಲೈಮೇಟ್ ಆತ ವಾತಾವರಣ ಗೊತ್ತಿಲ್ಲ, ಈಗ ಬಿತ್ತಿರೆ ಬರ್ತಾ ಇಲ್ಲ, ಹಂಗಾಗಿ ಬೆಳಿತೇವಲ್ಲ. ಬೆಳೆ ಬಂದು ಆಕ್ಚುಲಿ ಈಗಲೂ ಬೆಳಿತಾರೆ ರೈತರು. ಕುಸುಮೆ, ಹುಚ್ಚೆಳ್ಳು, ಎಳ್ಳು ಮತ್ತು ಸೂರ್ಯಕಾಂತಿ 4 ಎಣ್ಣೆ ಕಾಳು ಮಾತ್ರ ಹಾಕಲ್ಲ. ಇಲ್ಲಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಕಡಿಮೆ. ಮತ್ತೆ ನಾವು ಚಿಕ್ಕರಿಂದ ಬಹಳ ಬೆಳೆದಿವಿ, ಈಗ ಬೆಳೆ ಬರ್ತಾ ಇಲ್ಲ. ಕ್ಲೈಮೇಟ್ ಗೊತ್ತೋ ಅಥವಾ ಏನೋ ಗೊತ್ತಾಗ್ತಿಲ್ಲ. ಮಣ್ಣಿನ ಒಂದು ಆವಾಗ ಡಿಫರೆನ್ಸ್ ಆಗಿದೆ. ಅದನ್ನೆಲ್ಲ ಒಂದಿಷ್ಟು ಗಮನ ಹರಿಸಬೇಕಾಗಿಲ್ಲ. ಇಲ್ಲ, ಮಣ್ಣಿನ ಪರೀಕ್ಷೆನೂ ಕೂಡ ಮಾಡ್ತೀವಿ. ಮುಂದಿನ ದಿನಗಳು ಎಲ್ಲ ಬೆಳೆ, ಒಂದು 4 ಬೆಳಿಬೇಕು. ಪ್ರತಿಯೊಂದು ಬೆಳೆನೂ ಬೆಳಿತಿಲ್ಲ ಹೊಸದುರ್ಗ ತಾಲೂಕಲ್ಲಿ. ನೀವು ಈ ರಾಜ್ಯದಲ್ಲೇ ವಿಶೇಷ ಯಾವ ಕ್ಷೇತ್ರವರಿ, ಯಾವ ಪ್ರಾಂತ್ಯಕ್ಕವರಿ ನೀವೀಗ ಇಲ್ಲಷ್ಟು ಬೆಳೆ ಬೆಳೆದಂತ ಬೆಳೆ ಕ್ಷೇತ್ರ ಈ ತಾಲೂಕು. ಬೇರೆ ಯಾವ ತಾಲೂಕಲ್ಲೂ ಬೆಳೆ ಬೆಳೆಯಲ್ಲ. ಈಗ ಯಾವುದೇ ಆಹಾರದ ಇಲ್ಲಿ ಸಿಗುತ್ತೆ ವಸ್ತ್ರದಲ್ಲಿ, ಮಾರ್ಕೆಟ್ ಅಲ್ಲಿ ಹೋದ್ರೆ. ಈಗ ರೈತರದ ಸಮಸ್ಯೆ ಬಗ್ಗೆ ಪ್ರತಿ 3 ತಿಂಗಳಿಗೊಮ್ಮೆ ನೀವು ಇಶ್ಯೂಸ್ ನ ಚರ್ಚೆ ಮಾಡ್ತೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಹಾಗೂ ಈ ವರ್ಷ ಈ ತಿಂಗಳಲ್ಲಿ ನಡೆದಂತ ಕಾರ್ಯಕ್ರಮ, ಈಗ ಮುಂದಿನ ಒಂದು ಸಭೆ ದಿನ ಏನೆಲ್ಲ ಕಾರ್ಯರೂಪಕ್ಕೆ ಬಂದಿದೆ, ಮತ್ತೆ ಏನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆನೂ ಸಭೆ ಮಾಡ್ತಾ ಇರ್ತೀರಾ ಸರ್. ಈಗ ಕಳೆದ 9 ದಿನದಿಂದ, 1 ವಾರದಿಂದ ಸತತವಾಗಿ ರೈತರಿಗೆ ನೀರನ್ನ ಹರಿಸ್ಬೇಕು ಅನ್ನೋದು ಒಂದು ಕೂಗು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಎದ್ದಿದೆ ಸರ್. ಇದನ್ನ ಸರ್ಕಾರಕ್ಕೆ ನಿಮ್ಮ ಮನವಿ ಏನು ಸರ್? ಈಗ ಈ ನೀರಿನ ಬಗ್ಗೆ ಒಂದು ರೈತರ ಪರವಾಗಿ. ಇಲ್ಲ, ಇದ್ರ ಬಗ್ಗೆ ಮೊನ್ನೆ ರಾಜ್ಯಾಧ್ಯಕ್ಷ ಮಹಾದೇವಪ್ಪ ಅಂತ ಬಹುದು, ನಮಗೆ ಕೃಷಿಕ ಸಮಾಜ ರಾಜ್ಯಾಧ್ಯಕ್ಷ ಅಂತ ಕೂಡ ಇರ್ತಾರೆ ರಾಜ್ಯದಲ್ಲಿ. ಅವ್ರು ಬಂದಂತ ಸಮಯದಲ್ಲಿ ಆದಷ್ಟು ಬೇಗ ಓದ್ ಮೀಟಿಂಗ್ ಅಲ್ಲಿ ಡಿಸೆಂಬರ್ ಅಲ್ಲಿ ನೀರು ಹರಿಸ್ತೀವಿ ಅಂತ ಭದ್ರಾ ಮೇಲ್ದಂಡೆ ಇಂಜಿನಿಯರ್ ಕೂಡ ಕರ್ಸಿದ್ರು. ಇವತ್ತು ಪ್ರತಿ ಮೀಟಿಂಗ್ ಅಲ್ಲಿ ಬರ್ತಾರೆ. ಯಾಕೆ ಕರ್ಸಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಸ್ವಲ್ಪ ಅಲ್ಲಿ ಒಂದು ಗಡಿಯಲ್ಲಿ ಒಂದ್ ಸ್ವಲ್ಪ ಕೆಲಸ ಪ್ರಾಬ್ಲಮ್ ಆಗಿದೆ, ಮುಂದಿನ ತಿಂಗಳೊಳಗೆ ನೀರು ಹರಿಸ್ತೀವಿ ಅಂತ ಹೇಳ್ತಾರೆ. ಹೊಸದುರ್ಗ ಫಸ್ಟ್ ಬರ್ತಿರೋ ಯಾವುದೇ ಕಾರಣದಲ್ಲಿ ನೀರು 100% ಹರಿಸ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಈಗ ಆ ನೀರು ಬಂದು ಹೊಸದುರ್ಗ ಸಮೃದ್ಧಿ ಆಗಲಿ ಅಂತ ನಮ್ಮ ಆಸೆ. ಹೌದು, ನೀರು ಬರುತ್ತೆ, 100% ಬರುತ್ತೆ. ತುಂಬಾ ಖುಷಿ. ತುಂಬಾ ಹೋರಾಟ ಮಾಡಿದೀವಿ, ನಾವು ಕೂಡ ಸ್ಥಳಕ್ಕೆ ಹೋಗಿದೀವಿ, ಅಧಿಕಾರಿ ಮೀಟ್ ಮಾಡಿದೀವಿ. ಆ ನೀರ್ ತರಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಮುಂದೆ ಮಾಡ್ತೀವಿ, ಈಗಲೂ ಮಾಡ್ತಾ ಇದೀವಿ. ನೋಡ್ತಾ ಇದ್ದೀರಾ, ತುಂಬಾ ಸಂತೋಷ ಆಯ್ತು ಸರ್. ಇದೇ ರೀತಿ ಈ ಸಭೆಯ ಮಾಹಿತಿಯನ್ನು ಕೂಡ ನಾವು ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ ನಮ್ಮ ಚಾನಲ್ ಮುಖಾಂತರ. VS ವಿಜಯ್ ಕುಮಾರ್ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತಾರೆ. ಸರ್, ನೀವು ಈಗ ನಮ್ಮ ಶಿವಮೂರ್ತಿ ಸರ್ ಅಂಕಲ್ಲು ಸಂಕ್ಷಿಪ್ತವಾಗಿ ಹೇಳಿರು, ಸಭೆ ಹೇಗ್ ಮಾಡ್ತಾ ಇದೀವಿ, ಎಷ್ಟು ವರ್ಷದಲ್ಲಿ 4 ಸಭೆ ನಡೆಯುತ್ತೆ, 3 ತಿಂಗಳಿಗೊಮ್ಮೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿರು ಸರ್. ನಾನು ಮುಂದುವರಿದ ಭಾಗವಾಗಿ ಜನರಿಗೆ, ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ನೀವು ಏನು ಸಲಹೆಯನ್ನ ಕೊಡಕ್ಕೆ ಬಯಸ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಕೃಷಿಕ ಸಮಾಜದ ಇಲಾಖೆ ಅಧಿಕಾರಿಗಳಿಗೂ, ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೂ ವಂದಿಸ್ತಾ, ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ಬೆಳೆಯೋಂಥದಕ್ಕಾಗಲಿ ಅವ್ರು ಪಡೋ ಕಷ್ಟಕ್ಕಾಗಲಿ ಇವತ್ತು ಯಾವುದೇ ಒಂದು ಗೌರವ ಸಿಗ್ತಾ ಇಲ್ಲ. ಎರಡನೇದಾಗಿ, ಇವತ್ತು ಒಂದು ಅಂಗಡಿ ಮನೆಯಲ್ಲಿ ಒಂದು ಬೆಂಕಿ ಪಟ್ಟಣಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ, ಇಷ್ಟಕ್ಕೆ ಮಾರಬೇಕು ಅಂತ. ಅದೇ ರೈತ ಬೆಳೆದಂಥ ಬೆಳೆನ ಯಾರೂ ಕೂಡ ಒಂದು MRP ಇದುವರೆಗೂ ಫಿಕ್ಸ್ ಮಾಡಿಲ್ಲ. ಇತ್ತೀಚೆಗೆ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂಥ BG ಗೋವಿಂದಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜದ ಅಧ್ಯಕ್ಷರಾಗಿರೋದ್ರಿಂದ ಬಳ್ಳಾಳ ಸಮುದ್ರದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು ರೋಡ್ ಪೂಜೆ ಮಾಡಬೇಕಾದ್ರೆ ನಾವು ಈ ಪ್ರಸ್ತಾಪ ಇಟ್ವಿ ಈ ಸಿರಿಧಾನ್ಯಗಳ ಬಗ್ಗೆ. ಈಗಾಗಲೇ ನಮ್ಮ ಅಧ್ಯಕ್ಷ ಸವಿಸ್ತಾರವಾಗಿ ಎಲ್ಲ ವಿಷಯಗಳು ಕೂಡ ಮುಟ್ಟಿಸಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, 4 ಸೆಂಟೆನ್ಸ್ ಮಾತಾಡ್ತೀನಿ. ಆ ಬಳ್ಳಾಳ ಸಮುದ್ರದಲ್ಲಿ ನಾವು ಈ ಪ್ರಸ್ತಾಪ ಇಟ್ಟಾಗ ಈ ಸಿರಿಧಾನ್ಯಗಳ ಬಗ್ಗೆ ಅವರ ತಕ್ಷಣವೇ ಸ್ಪಂದಿಸಿಬಿಟ್ಟು ಆ ಫುಡ್ MDಗೆ ಫೋನ್ ಮಾಡಿದರು. ನಮ್ಮಲ್ಲಿ ಏನಾಗ್ತಾ ಇದಪ್ಪ ಅಂದರೆ, ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ನಮಗೆ ಖರೀದಿ ಕೇಂದ್ರ ಓಪನ್ ಮಾಡಿಬಿಟ್ಟು ರೈತರ ಹತ್ರ ಮಾಲ್ ಖರೀದಿ ಮಾಡಿದರೆ ನಮ್ಗೆ ಒಳ್ಳೆ ರೇಟ್ ಸಿಕ್ಕಿ ಜನಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ. ಇವರೇನು ಮಾಡ್ತಿದ್ದಾರೆ, ಮೊನ್ನೆ ಡಿಸೆಂಬರ್ ಆದಮೇಲೆ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ಆದಷ್ಟು ದುಡ್ಡಿಗೆ ಅವರು ಹಣಕ್ಕೋಸ್ಕರ ತೊಂದರೆ ಪಟ್ಟು ಎಲ್ಲರೂ ಕೂಡ ರೈತರು ಕಳ್ಕೊಂಡ್ಬಿಟ್ಟಿದ್ದಾರೆ ಮಾಲು. ಈಗ ಅವ್ರು ಖರೀದಿ ಕೇಂದ್ರ ಓಪನ್ ಮಾಡೋ ಅಷ್ಟೊತ್ತಿಗೆ ರೈತರ ಹತ್ರ ಮಾಲ್ ಇಲ್ಲ, ವರ್ತಕರ ಹತ್ರ ಸೇರಿಬಿಟ್ಟಿದ್ದಾವೆ.
ಆ ದೃಷ್ಟಿಯಿಂದ ಸರ್ಕಾರ ಏನು ಮಾಡಬೇಕಪ್ಪ ಅಂದರೆ ಆಗಸ್ಟ್ ಅಷ್ಟೊತ್ತಿಗೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಖರೀದಿ ಮಾಡ್ಕೊಂಬಿಟ್ಟು ಅವ್ರು ಇದು ಮಾಡ್ಕೋಬೇಕು. ಅದು ಬಿಟ್ಟು ಡಿಸೆಂಬರು, ಜನವರಿ, ಫೆಬ್ರವರಿ ಆದರೂ ಕೂಡ ಇನ್ನೂ ಇದುವರೆಗೂ ಖರೀದಿ ಆಗ್ತಾ ಇಲ್ಲ. ಅದು ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ. ಇನ್ನು ಕೆಲವು ವಿಷಯಗಳಲ್ಲಿ ಏನು ಇವತ್ತು ಹೊಸದುರ್ಗ ತಾಲೂಕು ಸಿರಿಧಾನ್ಯದ ನಾಡು ಅಂತ ಘೋಷಣೆ ಆಗಿದೆ. ಈ ವಿಷಯದಲ್ಲಿ ನಮ್ಮ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಖರೀದಿ ಕೇಂದ್ರ ಓಪನ್ ಆಗಿಲ್ಲ. ಶಾಸಕರ ಒತ್ತಡದ ಮೇಲೆ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕೂಡ ಭಾಳಷ್ಟು ಶ್ರಮ ಪಟ್ಟುಬಿಟ್ಟು ಇದನ್ನು ಜಾರಿ ಮಾಡಿದ್ರು ಕೂಡ ಖರೀದಿ ಮಾಡ್ತಾ ಇಲ್ಲ ಇದುವರೆಗೂ. ಅದು ರೈತರಿಗೆ ಅನ್ಯಾಯ ಆಯಿತು. ಆ ದೃಷ್ಟಿಯಿಂದ ಇವತ್ತು ರೈತ ಏನಾದರೂ ಉಳ್ಕೋಬೇಕು ಅಂದರೆ ಈ ಥರ MRP ಕಡ್ಡಾಯವಾಗಿ ಎಲ್ಲ ಬೆಳೆಗಳಿಗೂ ನಮೂದನೆ ಮಾಡಿಸಿ, ಸರ್ಕಾರಗಳು ಕೂಡ ಯಾವುದೇ ಸರ್ಕಾರ ಇರ್ಬೋದು ರೈತರ ಪರವಾಗೇ ಇರಬೇಕು ಅಂತ ನನ್ನ ಆಸೆ. ರೈತ ಇವತ್ತು ದೇಶಕ್ಕೆ ದುಡಿಯೋಂಥ ಒಬ್ಬ ರೈತಾಪಿ ಕೆಲಸ ಮಾಡ್ಕೊಂಡು ಹೋಗೋಂಥವನು. ಅಂಥವನಿಗೆ ಸರಿಯಾದ ರೀತಿಯಲ್ಲಿ ಕಾಲಕ್ಕೆ ತಕ್ಕನಾಗಿ ಬೆಳೆಗಳು ಬೆಳೆದು ಆಮೇಲಿಂದ ಅದಕ್ಕೆ ಸರಿಯಾದ ರೇಟ್ಗಳು ಸಿಗಬೇಕು. ಇವತ್ತಿನ ಪ್ರಕೃತಿ ಏನಾಗ್ಬಿಟ್ಟಿದೆಯಪ್ಪ ಅಂದರೆ ಮುನಿಸ್ಕೊಂಡಿತ್ತೆ. ಯಾವಾಗಲೂ ಮಳೆ ಬರೋದು, ಯಾವಾಗಲೂ ಮಳೆ ಬರ್ತಾ ಇದೆ, ಯಾವಾಗಲೂ ನಾವು ಬಿತ್ತಬೇಕಾಗಿರೋದು ಯಾವಾಗಲೂ ಬಿತ್ತಾ ಇದ್ವಿ. ಈ ವೈಪರೀತ್ಯದಿಂದ ರೈತ ಭಾಳಷ್ಟು ಅನ್ಯಾಯ ಮಾಡ್ಕೊತಾ ಇದ್ದಾನೆ ಪ್ರಕೃತಿಯಿಂದ. ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚಿನದಾಗಿ ತೆಂಗು ಬೆಳೀತಾ ಇದ್ದೀವಿ. ಆ ತೆಂಗಿಗೆ ಇತ್ತೀಚಿನ ದಿವಸಗಳಲ್ಲಿ ಅನೇಕ ಬಾಧೆಗಳು ಕಾಡ್ತಾ ಇದ್ದಾವೆ. ನುಸಿ ರೋಗ ಇರ್ಬೋದು, ಗರಿಗೆ ಕಪ್ಪು ತಳೆ ಹುಳ ಬಿದ್ದಿರ್ಬೋದು, ಆಮೇಲಿಂದ ಮರ ಕಾಂಡ ಸೋರೋದಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಇದ್ದಾವೆ. ಅದನ್ನು ನಮ್ಮ SP ಆದಂಥ ನಮ್ಮ ವೆಂಕಟೇಶ್ ನಾಯ್ಡು ಅವರು ಈಗಾಗಲೇ ನಿಮಗೆ ವ್ಯಕ್ತಪಡಿಸಿದ್ದಾರೆ. ತಾಂತ್ರಿಕವಾಗಿ ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು 100 ml ಔಷಧಿ ತಂದಿದ್ದಾರೆ. ಅದನ್ನು ಪ್ರಯೋಗ ಮಾಡಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅದೇನಾದರೂ ಸಕ್ಸಸ್ ಆದರೆ ಅದೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಯೂಟ್ಯೂಬಲ್ಲಿ ನಮ್ಮ ವೆಂಕಟೇಶ್ ನಾಯ್ಡು ಅವರು ಅದನ್ನು ಪ್ರಚುರಪಡಿಸ್ಬೇಕು ಅಂತ ನಾನು ಅವರಲ್ಲೂ ಕೂಡ ಮನವಿ ಮಾಡ್ಕೊತೀನಿ. ಆ ರೀತಿ ಇವತ್ತು ಇಲ್ಲಿ ಕರೆದು ಏನು ಸಭೆಗಳು ನಡೆಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇಡೀ ಹೊಸದುರ್ಗದಲ್ಲಿ ಎಲ್ಲ ಇಲಾಖೆಯವ್ರನ್ನ ಮಾಹಿತಿಗಳು ತಗೊಂಡು ನಮ್ಮ ಅನಿಸಿಕೆಗಳು ಅವ್ರ ಹಂಚ್ಕೊಂಡು ನಮಗೆ ತಿಳಿಸಿ ರೈತರಿಗೆ ಇವತ್ತು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸವಲತ್ತು ಸಿಗ್ತವೆ ಅನ್ನೋದನ್ನು ಈಗಾಗಲೇ ಸವಿಸ್ತರವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಕೂಡ ಇವತ್ತು ಈ ಇಲಾಖೆಯಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಆಯ್ಕೆ ಆಗಿರೋದ್ರಿಂದ ನಾನು ಪ್ರತಿ ಗ್ರಾಮದಲ್ಲಿ ನನ್ನ ಬಳ್ಳಾಳ ಸಮುದ್ರ ಪಂಚಾಯತಿ, ನಾನು ತಾಲೂಕೆಲ್ಲ ಅಡ್ಡಾಡಿಲ್ಲ, ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಕ್ಕೂ ನಾನು ಖುದ್ದು ಹೋಗ್ಬಿಟ್ಟು ರೈತರಿಗೆ ಯಾವ್ಯಾವ ಇಲಾಖೆಯಲ್ಲಿ ಏನು ಸವಲತ್ತು ಬರ್ತಾ ಇದ್ದಾವೆ ಎಲ್ಲವೂ ಕೂಡ ವ್ಯಕ್ತಪಡಿಸಿ ಸುಮಾರು ಜನಕ್ಕೆ ಸರ್ಕಾರದಿಂದ ಬರೋಂಥ ಡ್ರಿಪ್ ಇರಿಗೇಷನ್ ಪೈಪ್ ಇರ್ಬೋದು, ಅಥವಾ ತಾಟ್ಪಾಲ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಪೆಪ್ಸಿಸೈಡ್ ಇರ್ಬೋದು, ಅನೇಕ ಥರದಂಥ ಕಾರ್ಯಕ್ರಮಗಳನ್ನ ನಾನು ಅವ್ರಿಗೆ ಮುಟ್ಟಿಸಿದ್ದೀನಿ. ವೆಟರ್ನರಿ ಇಲಾಖೆಯಲ್ಲಿ ಮೊನ್ನೆ ಕುರಿಗಳಿಗೆ ನಾನೇ ಪ್ರತಿ ಮನೆಗೂ ಕೂಡ ಔಷಧಿ ಕೊಡಿಸಿದ್ದೀನಿ. ಈ ಥರ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಎಲ್ಲ ಊರುಗಳಲ್ಲೂ ಎಲ್ಲ ಸಾರ್ವಜನಿಕರ ರೈತರ ಹತ್ರ ವ್ಯಕ್ತಪಡಿಸಿಕೊಂಡು ಇವತ್ತು ನಾನು ಈ ಒಂದು ಸಭೆಯಲ್ಲಿ ನಾನು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ರೈತ ಸಮುದಾಯಕ್ಕೆ ಜಯವಾಗಲಿ. ನಮ್ಮ ಜೊತೆ ವಿ ಮಹಾದೇವಯ್ಯ ಆನಿವಾಳ ಅವರಿದ್ದಾರೆ, ಉಪಾಧ್ಯಕ್ಷರು. ಅವರು ಕೂಡ ಕೆಲವೊಂದು ಸಲಹೆಯನ್ನ ಕೊಡ್ತಾರೆ ರೈತರಿಗೆ. ಸರ್, ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ನಾವು ರೈತರ ಬಗ್ಗೆ ಮಾತಾಡೋ ಓಸು ಅವ್ರು ಮಾತಾಡ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಮಾತಾಡಕ್ ಹೋದ್ರೆ ನಮಗೆ ಏನು ಆಗಲ್ಲ. 2 ಮಾತಾಡಿ ಮುಗಿಸ್ತೀವಿ. ಅವರ ಚಿಕ್ಕಮ್ಮನ ಮಗ ಲಾಸ್ಟ್ ನವಂಬರಲ್ಲಿ ಅಡಿಷನಲ್ SP ಆಗಿ ಹಾಸನದಲ್ಲಿ ರಿಟೈರ್ ಆಗಿ ನಾನು ಬಂದೆ. ಈಗ 2 ತಿಂಗಳಿಂದ ಹಳ್ಳಿನಲ್ಲಿ, ಅಂದರೆ ಮೊದಲು ನಾನು ವ್ಯವಸಾಯನೇ ಮಾಡ್ತಾ ಇದ್ದೆ ಇಲ್ಲಿದ್ದಾಗ. ನಂತರ ಅಲ್ಲಿಗೆ ಬಂದಮೇಲೆ ಸದ್ಯಕ್ಕೆ ಇನ್ನೇ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೇ ನಾನು ತೊಡಗಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ವಿಜಯಣ್ಣವ್ರು ಅದನ್ನೇ ಹೇಳಿದರು, ಹಿಂಗೆ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂದರು. ಅದಕ್ಕೆ ನಾನು ಅಂದೆ, ಯಾಕೆಂದರೆ ಯೂಶಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಕಷನ್ ಆಗ್ತದೆ, ಬಟ್ ಇದು NGOನೂ ಅಲ್ಲ, ಇದು ಅಲ್ಲ, ಹೆಂಗಿದೆ ಅಂತ ಇದನ್ನು ನೋಡಬೇಕು ಅಂತಲ್ಲ ಇವತ್ತು ನಾನು ಇಲ್ಲಿ ಬಂದೆ. ಅಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಭಾಳಷ್ಟು ನಾವೇನು ರೆಗ್ಯುಲರ್ ಮೀಟಿಂಗಲ್ಲೇ ನಡೀತದೆ ಅದೇ ಥರ ಇಲ್ಲೂ ಕೂಡ ಡಿಸ್ಕಷನ್ ಬಂತು. ತುಂಬ ಖುಷಿ ಆಯ್ತದು. ಇನ್ನು ಭಾಳಷ್ಟು ವಿಷಯಗಳು ಹೋಗ್ತಾ ನಾವು ಮಾತಾಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಏನು ಡಿಪಾರ್ಟ್ಮೆಂಟ್ನ ನಮಗೆ ಮಾತಾಡಿದಾಗ ಅಷ್ಟೇ ನಮಗೆ ಗೊತ್ತಾಗ್ತದೆ ನಾವೇನು ಹೇಳಬೇಕು ಅಂಥೇಳಿ.
ಅದರ್ವೈಸ್ ಜನರಲ್ ಆಗಿ ಮಾತಾಡ್ತಾ ಹೋಗೋದು ಎಲ್ಗೂ ಅಷ್ಟು ಎಫೆಕ್ಟಿವ್ ಕಾಣಲ್ಲ ಅದು. ನಮ್ಮ ಫಾರೆಸ್ಟ್ನವ್ರು ಬಂದಾಗ ಅದಕ್ಕೆ ನಾನು ಮಾತಾಡೋಣ ಅಂತ ಕಡೆ ಬೇಡ ಅಂತೇಳಿ ಇಲಾಖೆದಾಗಿದೆ. ಈಗ ನಾನು ಅವ್ರ ಜೊತೆ ಪರ್ಸನಲಿ ಮಾತಾಡಿದೆ. ಈಗ ಮೊನ್ನೆ ಏನು ಬೆಂಗಳೂರಿನಲ್ಲಿ ತಾವು ಹೇಳಿದ ಅಧ್ಯಕ್ಷರು ಹೇಳಿದ್ರಲ್ಲ, ಅಲ್ಲಿಗೆ ನಾನು ಮತ್ತು ಇನ್ನೊಬ್ಬರು ನಮ್ಮ ಇನ್ಸ್ಪೆಕ್ಟ್ರು ಅಚಾನಕ್ ಹೋಗಿದ್ವಿ. ತ್ರಿಪುರವಾಸಿನಿಯಲ್ಲಿ ಆ ಒಂದು ಇದಿತ್ತು. ಅಲ್ಲಿ ಕೂಡ ವ್ಯಾಲ್ಯೂ ಅಡಿಷನ್ಗೆ ಏನು ಸಂಬಂಧಪಟ್ಟಂತೆ ಭಾಳಷ್ಟು ನಾನು ಅದೇ ಒಂದು ಈ ಸಾರಿ ಯೂಶಲಿ ಟೆಕ್ನಾಲಜಿ ಅಥವಾ ಇಂಪ್ರೂವ್ಡ್ ವರ್ಷನ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ಕೊಂಡು ನಾವು ಹೋಗಿದ್ದಲ್ಲಿ. ಅದು ಗೊಬ್ಬರ ಆಗ್ಬೋದು, ಮಿಷನರಿ ಆಗ್ಬೋದು, ಅಥವಾ ಬೇರೆ ಯಾವುದು. ಏಕೆಂದರೆ ಈಗೆಲ್ಲ ನಮ್ಮಲ್ಲಿ ಆಳಿನ ಸಮಸ್ಯೆ ಎಲ್ಲ ಅದು ಒಂದೊಂದು ಟೈಮ್ ಸರ್ಕಾರದ ಒಂದು ಯೋಜನೆಗಳು ಉಲ್ಟಾ ಸೀದಾ ಆಗ್ತಾ ಇರ್ತವೆ. ಅದೊಬ್ಬರಿಗೆ ಸರಿ ಹೋದರೆ ಇನ್ನೊಬ್ರಿಗೆ ಅದು ಉಲ್ಟಾ ಆಗಿರ್ತದೆ, ಅದು ಸಹಜ. ಅದು ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿದ್ದು ನಾವು. ಆದರೆ ಅಲ್ಲೋದಾಗ ನೋಡಿದರೆ ವ್ಯಾಲ್ಯೂ ಅಡಿಷನ್ ಪ್ರತಿಯೊಂದು ಬಿಸ್ಕತ್ ಆಗ್ಬೋದು, ಬೆಲ್ಲ ಆಗ್ಬೋದು, ಇನ್ನೊಂದು ಆಗ್ಬೋದು, ರೈತರು ಏನು ರೆಡಿ ಮಾಡಿ ತಂದು ಮಾರಬಹುದು, ಇದ್ರ ಬಗ್ಗೆ ಭಾಳಷ್ಟು ಒತ್ತು ಕೊಟ್ಟಿದ್ರು. ಆಮೇಲೆ ನಾವು ಒಂದು ಬಾಲಸುಬ್ರಹ್ಮಣ್ಯ ಅಂಥೇಳಿ ಒಂದು ಏಜೆನ್ಸಿ ಇದೆ ನಮ್ಮಲ್ಲಿ, ದೋಟಿ ಮಾರ್ತಾರೆ ಫೈಬರ್ದು, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಅವರು ಒಂದು ಸ್ಟಾಲ್ ಹಾಕಿದ್ರು. ಅಲ್ಲಿ ಒಂದು ಅವರು ಬ್ಯಾಕ್ಟೀರಿಯಾ ಡೆವಲಪ್ ಮಾಡಿದ್ದಾರೆ. ಈಗ ಅಂದರೆ ಪರತಂತ್ರ ಜೀವಿಗಳಿಂದಲೇ ನಾವು ಇದು ಮಾಡೋದು, ಕಂಟ್ರೋಲ್ ಮಾಡೋದು ಬೇರೆ ಬೇರೆ ರೋಗಗಳನ್ನ ಅಂತೇಳಿ. ಅದರಲ್ಲಿ ಎಸ್ಪೆಷಲಿ ತೆಂಗಿಗೆ ಸಂಬಂಧಪಟ್ಟಂತೆ ನಾವು ಅವ್ರ ಹತ್ರ ಮಾತಾಡಿದ್ವಿ. 100 ml ₹100 ಲೆಕ್ಕದಲ್ಲಿ ಅವರು ಮಾರ್ತಾ ಇದ್ದಾರೆ. ಅದನ್ನು ನೀವು ಬೇಕಿದ್ರೆ ಎನ್ಹಾನ್ಸ್ ಮಾಡ್ಕೋಬೋದು. ಅಂದರೆ ನಾವೇನು ಈ ಜೀವಾಮೃತ ಮಾಡ್ತೀವಲ್ಲ, ಬೆಲ್ಲ ಇದನ್ನು ಹಾಕ್ಬಿಟ್ಟು ಆ ಬ್ಯಾಕ್ಟೀರಿಯಾ ಬಿಟ್ಕೊಂಡು ಅಂತೇಳಿ. ಮತ್ತು ಅವರು ಭಾಳ ಕಾನ್ಫಿಡೆಂಟಾಗಿ ಹೇಳಿದರು, ನೀವು ತೊಗೊಂಡೋಗಿ ಸ್ಪ್ರೇ ಮಾಡಿ ನೋಡಿ, ನೀವು ಬರೀ 100 ml ಮಾಡಿ, ನಿಮ್ಗೇನಾದರೂ ಇದಾದರೆ ಮಾತ್ರ ನಮ್ಗೆ ವಾಪಸ್ಸು ಅಪ್ರೋಚ್ ಮಾಡಿ ಅಂಥೇಳಿ. ಬಹುಶಃ ಅದ್ರ ಬಗ್ಗೆ ಎಲ್ಲರೂ ಒಂದು ಗಮನ ಕೊಡ್ಬೋದೇನೋ ಅಂಥೇಳಿ ನನ್ನ ಒಂದು ಕಳಕಳಿ ಮನವಿ. ಬೇಕಿದ್ರೆ ವಿಜಯ್ ಕುಮಾರ್ ಅವ್ರಿಗೂ ಒಂದು 100 ml ನಾನು ಒಂದು ಸ್ಯಾಷೆ ಕೊಡ್ತೇನೆ. ತಾವು ನೋಡ್ಬೋದು. ಅದನ್ನು ನೋಡ್ಬಿಟ್ಟು ಏನಾದರೂ ಉತ್ತಮ ಆದರೆ ಬೇರೆ ರೈತರು ನಾವು ರೆಕಮೆಂಡ್ ಮಾಡಿ. ಅದು ಸಮ ಬ್ಯಾಕ್ಟೀರಿಯಾ 3-4 ಥರದ್ದು ಇದು ಮಾಡಿ ತೆಂಗಿಗೆ ಅಂತ ಎಸ್ಪೆಷಲಿ ಮಾಡಿದ್ದಾರೆ ಅವರು. ಆ ಬೋರರ್ ಆಗ್ಬೋದು, ಅಥವಾ ವೈಟ್ ಫ್ಲೈ ಆಗ್ಬೋದು, ಈ ಥರದ್ದು ಸುಮಾರು ಇದಕ್ಕೆ ಸ್ಪ್ರೇ. ಹಂಗಾಗಿ ನೋಡೋಣ ಒಂದು ಸರಿ. ಅದಕ್ಕೆ ತಂದು ಮೊನ್ನೆ ಹಾಕಿದ್ದೀನಿ ನಾನು. ಏನಾದರೂ ಆದರೆ ತಿಳಿಸ್ತೀನಿ. ಆಮೇಲೆ ಬೇಕಿದ್ರೆ ಅಂದರೆ ರಿಸಲ್ಟ್ ಒಳ್ಳೇದು ಬಂದರೆ ನಾವು ಇದು ಮಾಡ್ಬೋದು. ಆ ಥರ ನಿಮಗೂ ಏನಾದರೂ ಗೊತ್ತಾದರೆ ಹೊಸದು ಸ್ವಲ್ಪ ಹಂಚ್ಕೊಂಡ್ರೆ ಎಲ್ಲರಿಗೂ ಹೋಗ್ತದೆ. ಅದು ಒಂದು ವಾಟ್ಸಪ್ ಗ್ರೂಪ್ ಏನಾದರೂ ಮಾಡಿಸಿ ಸರ್ ಅಧ್ಯಕ್ಷರಲ್ಲಿ. ಹಾಂ, ಎಸ್, ಅದಿದ್ದರೆ ಅದರಲ್ಲೇನೋ ಹೊಸದಿದ್ದರೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದರೆ ಎಲ್ಲರೂ ಬಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಈಗ ನಾನು ಇದಕ್ಕೆ ಅಡಿಕೆ ಗಿಡ ಮತ್ತು ಇದಕ್ಕೆ ಗುಂಡಿ ಹೊಡೆಸ್ತಾ ನಿಂತಿದ್ದೆ. ಅಲ್ಲಿಗೂ ಇದೊಂದು ಇಲ್ಲ ಬಂದುಬಿಡಿ ಅಂದರೆ ಸರಿ ಅಂಥೇಳಿ ಬಂದು 1 hour ಇಲ್ಲಿ ನಿಮ್ಮ ಜೊತೆ ಸ್ಪೆಂಡ್ ಮಾಡೋಣ ಅಂತಂದೆ. ಬಟ್ ಚೆನ್ನಾಗಿತ್ತು. ನನಗೂ ಒಂದು ಹೊಸ ಅನುಭವ. ಇತರ ಇಲಾಖೆಗಳ ಜೊತೆ ನಾವು ಈ ಕಡೆ ಅಂದರೆ ನಿಮ್ಮ ಆಪೋಸಿಟ್ ಕೂತ್ಕೊಂತಿದ್ವಿ, ಈಗ ನಿಮ್ಮ ಜೊತೆ ಹಂಗಾಗಿ ನನಗೆ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅನಿಸಿ ನಾನು ಮಾತಾಡ್ತೀನಿ.